ಎಲ್ರಿಗೂ ನಮಸ್ಕಾರ. ಐ ಎಮ್ ಫಾರ್ಮಿಂಗ್ ಚಾನೆಲ್ನ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ. ವೀಕ್ಷಕರೇ, ನಾವಿವತ್ತು ಮತ್ತೊಂದು ಕುರುಮರಿ ಸಾಕಾಣಿಕೆ ಮಾಡ್ತಕ್ಕಂಥ ಒಂದು ಶೆಡ್ ಹತ್ರ ಬಂದಿದ್ವಿ. ನೋಡ್ತಾ ಇರ್ಬೋದು ಇವೇ ಮರಿಗಳು. ಈ ಟಗರು ಸಾಕಾಣಿಕೆ ಎಂಬುದು ಕರ್ನಾಟಕದಲ್ಲಿ ಒಂದು ಆದಾಯಕವಾದ ಉದ್ಯಮವಾಗಿದೆ. ಈ ಪ್ರತಿಯೊಬ್ಬರು ಟಗರು ಮರಿನ ಸಾಕ್ತಾ ಇದ್ದಾರೆ ಇವಾಗ ರೈತರೆಲ್ಲರೂ. ಇಲ್ಲಿ ಒಂದು 14 ಮರಿಗಳನ್ನು ಇಲ್ಲಿ ಒಬ್ಬ ಯುವ ರೈತ ಸಾಕಿದ್ದಾರೆ. ಅವರು ಇದ್ರ ಬಗ್ಗೆ ಏನೇನು ಹೇಳ್ತಾರೆ, ಇದಕ್ಕೆ ಯಾವ ರೀತಿ ತಿಂಡಿಗಳನ್ನ ಕೊಡ್ತಾರೆ, ಅವೆಲ್ಲ ಕೇಳ್ತಾ ಹೋಗೋಣ. ಸ್ನೇಹಿತರೆ, ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಎಲ್ಲರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋಗೆ ಲೈಕ್ ಕೊಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಿಂತ್ಕೊಳ್ಳಿ. ನಮಸ್ಕಾರ. ನಿಮ್ಮ ಹೆಸರಣ್ಣ? ನನ್ನ ಹೆಸರು ತಿಮ್ಮಣ್ಣ. ಯಾವ ಊರಣ್ಣ ಇದು? ಇದು ಛತ್ರ ತಾಲೂಕು ಜಿಲ್ಲೆ ಯಾವ ಬರ್ತಾವ್ರಿ? ಜಿಲ್ಲೆ ರಾಯಚೂರು ರೀ, ತಾಲೂಕು ಹಿಂಗ್ಸೂರ್. ಇವಾಗ ನಿಮ್ಮ ಹತ್ರ ಟೋಟಲ್ ಮರಿ ಎಷ್ಟು ಅದಾವ್ರಿ? 14 ಅದಾವ. 14 ಅದಾವ್ರಿ. ಯಾವ ವರ್ಷ ಅಂತ ತಂದ್ರಿ ಇವು? ಇವು ಕುಕುಂಪಾಳಿ ಅಂತ ತಂದ್ರಿ. ಇದು ಫಸ್ಟ್ ಟೈಮ್ ಅನ್ರಿ ಏನ್ ಅವಾಗ್ಲೇ ಮಾಡಿದ್ರಿ? ಇಲ್ಲ ರೀ, ನಾ ಎನಿ ಟೈಮ್ ಮಾಡ್ಕೊಂತಾನೆ ಇರ್ತೇವೆ. ಅಂದಾಜ್ ಎಷ್ಟು ಬ್ಯಾಚ್ ಆತ್ರಿ ಇವತ್ತು ತೆಗಿಯಕ? ಈಗ 6 ಬ್ಯಾಚ್ ಆಗ. 6 ಬ್ಯಾಚ್ ಆಗ್ಯಾವ. ಈಗ ಫಸ್ಟ್ ಟೈಮ್ ನಿಮ್ಮ ಮರಿ ಸಾಕಾಣಿಕೆ ಮಾಡ್ಬೇಕಂತ ತಲೆಯಾಗ ಬಂದಿದ್ದೆ ಎದ್ರ ಸಂಬಂಧ? ಮತ್ತೆ ಇದೇನ್ರಿ, ಮತ್ತೆ ಹಂಗ ರೈತರ ಜೀವನ ಅಲ್ರಿ, ಮತ್ತೆ ಯಾವ ಖಾಲಿ ಇರಪ್ಪ ಅಲ್ಲ, ಯಾವ್ದನ ಮಾಡ್ಕೊಂತ ಹೋಗ್ಬೇಕಂತ. ಅಂದ್ರೆ ಇದ್ರಾಗ ಲಾಭ ಐತ್ರಿ? ಐತ್ರಿ. ಇವಾಗ ಈ ತರಬೇಕಂತ ಇವಾಗ ಸಂತಿಗೆ ಅಲ್ಲಿ ಹೋಗ್ತಿರಿ ಅಲ್ಲ, ಅಲ್ಲಿ ಮರಿನ ಯಾವ ರೀತಿ ನೋಡಿ ಚೆನ್ನಾಗಿರೋ ತಗೊಂಡ್ಬರ್ತೀರಿ? ಚೆನ್ನಾಗಿ ಅಂದ್ರೆ ಅವು ಬೇಸಿ ಹಾಲು ಕೊಡ್ದ ಮರಿನ ನೋಡ್ಕೇಸಿ ತಗೊಂಡ್ಬರ್ತೀರಿ. ಸ್ವಲ್ಪ ಬೇಸಿ ಕೋಡು ಬಿಚ್ಚಿದ್ವರ ಆಗಲಿ ಅಂತಂದ್ ಎಳೆ ಮರಿ ತಂದ್ರ ನಮ್ಗೇನ್ ಲಾಭ ಅನ್ಸೋದಿಲ್ಲ. ಮತ್ತೆ ಆಟ್ರಾಗ ಸ್ವಲ್ಪ ಮರಿ ಪರಿ ಬೇಸಿ ಕುಡ್ಸಿದ್ವು ಆದ್ರ ಬಂದಿಂದ ನಮ್ ಸ್ವಲ್ಪ ಮೇಯಂಗಿರ್ಬೇಕಂತ. ಅಂದ್ರೆ ರೊಕ್ಕದಾಗ ಎಷ್ಟು ಇರ್ಬೋದು? ರೊಕ್ಕದಾಗ ಏನ್ ಮೀಡಿಯಂ ಫಸ್ಟ್ ತರ ಒಂದ್ 5,000 6,000 ಲಾಸ್ಟ್. 6,000 ತರ್ದ್ರಿ. ಅಂದ್ರೆ ಇವಾಗ ಕೆಲವ್ರು 6,000ದೊಳಗೆ ಮರಿ ಚೆನ್ನಾಗಿ ಬರಲ್ಲ. ಈಗ 8,000 9,000 ಮರಿ ತಂದ್ರೆ ಚೆನ್ನಾಗಿರ್ತಾವ ಅಂತಾರಲ್ಲ, ಅದಕ್ಕೇನ್ ಹೇಳ್ತಾರೆ? 8,000 9,000 ತಂದ್ರೆ ನಮ್ಗೇನ್ ಲಾಭ ಉಳಿಯಲ್ರಿ. ಹೆಂಗ್ ಉಳಿಯಲ್ರಿ? ಮತ್ತೆ ಅವು ಏನ್ ಮತ್ತೆ ಬಂದಿಂದ 2 ತಿಂಗಳು 3 ತಿಂಗಳ ಅಲ್ಲಿ ಕೋಡ್ ಬಿಚ್ಚಿ ಬಿಡ್ತಾವ. ಮತ್ತೆ ಅವ್ನ ಹಿಡ್ಕೊಳಕ್ ಆಗಲ್ಲ. ಅದಕ್ಕಿಂತ ಮುಂಚೆಕತ್ತಂದ್ರ ನಮಗ್ ಲಾಭ ಆಗ್ತದೆ. ಈ ಕೆಲವ್ರು ಹೇಳೋದೇನಂತಂದ್ರ ನಾವು ಚಿಕ್ಕ ಮರಿ ತಂದ್ರೆ ಸರಿಯಾಗಿ ಮೇಯಲ್ಲ ಆತರ ಹೇಳ್ತಾರ. ನಾವು ಹೆಂಗ್ ಬೆಳೆಸ್ತೀವಿ ಹೆಂಗ್ ಬೆಳೆಸ್ತೀವಿ. ಇವಾಗ ಫಸ್ಟ್ ಟೈಮ್ ಅಲ್ಲಿ ಸಂತಿಲೆಸ್ ತಂದ್ಗಟ್ಟೆ ನೀವು ಏನ್ರ ಕೊಡ್ತೀರಿ ಏನ್ ಹಂಗೆ ಅಟ್ಟಿಲಿ ಹಾಕಿ ಡೈರೆಕ್ಟ್ ಮೇಯ್ಸ್ತೀರಿ? ಇಲ್ಲ, ಅಟ್ಟಿಲೆ ಹಂಗ ತಂದು ಕಾಳು ಹಾಕಿ ಮೇವ್ ಹಾಕಿ ಫುಡ್ ಏನು ಬೇರೆ ಎಣ್ಣೆ ಹಾಕೋದು, ಈ ಜಂತಿನ ಎಣ್ಣೆ ಹಾಕ್ತಾರಲ್ಲ ಆತರ ಏನ್ ಹಾಕಲ್ಲ? ಹಾಕ್ತಿವಿ. ಅಂದ್ರ ಮೇ ಎಣ್ಣೆ ಹಾಕ್ತಿವಿ ಫಸ್ಟ್ ಮೇ ಎಣ್ಣೆ. ಯಾಕಂದ್ರ ಅವು ಎಲ್ಲೆಲ್ಲಿಂದ ತಗೊಂಬಂದಿರ್ತೀವಲ್ಲ, ಅವಕ್ಕ ಹೊಟ್ಟೆಗೆ ಏನ್ ಇರ್ತಂತ ಹೇಳಕ್ ಆಗಲ್ಲ. ಹಂಗಾಗಿ ಫಸ್ಟ್ ಮೇ ಎಣ್ಣೆ ಜಂತಿನ ಎಣ್ಣೆ ತಗೊಂಬರ್ತೀವಿ. ಇವಾಗ ಈ ಒಂದ್ ದಿನಕ್ಕೆ ಎಷ್ಟು ಸಾರಿ ಒಟ್ಟು ಹಾಕ್ತಿರಿ ನೀವು? ಒಂದ್ ದಿನಕ್ಕೆ 4 ಸರಿ ಹಾಕ್ತೀನಿ. ನಿಮ್ಮ ಹತ್ರ ಯಾವ್ಯಾವ ಒಟ್ಟು ಅದಾವ? ನಮ್ಮ ಹತ್ರ ಅಲಸಂದಿ ಒಟ್ಟು ಐತಿ, ತೊಗರಿ ಒಟ್ಟು ಐತಿ, ಕಡ್ಲಿ ಒಟ್ಟು ಐತಿ, ಶೇಂಗಾದ ಒಟ್ಟು ಐತಿ. ಅಂದ್ರೆ ಎಲ್ಲ ಮಿಕ್ಸ್ ಮಾಡಿ ಕೊಡ್ತೀರಿ? ಸಪ್ರೇಟ್ ಎಲ್ಲ ಮಿಕ್ಸ್ ಮಾಡಿ ಬಿಡ್ತೀವಿ. ಎಲ್ಲ ಮಿಕ್ಸ್ ಮಾಡೇ ಕೊಡ್ತೀರಿ. ಅಂದ್ರೆ ಮತ್ತೆ ಕಾಳ್ರಿ? ಕಾಳು 2 ಒಪ್ಪತ್ತು ಹಾಕ್ತೀವಿ. 2 ಒಪ್ಪತ್ತು ಕಾಳು ಕೊಡ್ತೀವಿ. ಬೆಳಗ್ಗೆ 7 ಗಂಟೆಗೆ ಒಮ್ಮೆ ಹಾಕ್ತಿವಿ, ಸಾಯಂಕಾಲ 6:30 ಒಮ್ಮೆ. ಯಾವ ಕಾಳು? ಮೆಕ್ಕೆಜೋಳ. ಅಂದ್ರೆ ಅದನ್ನೇ ನುಚ್ಚು ಹೊಡಿಸ್ಬೇಕ? ಇಲ್ಲ, ಫಸ್ಟ್ ಸಣ್ಣ ಇದ್ರ ಮಾತ್ರ ನುಚ್ಚು ಹೊಡಿಸ್ತೀವಿ, ಆಮೇಲೆ ಹಿಂದಗಡೆ ಬರ್ಬರ್ತ ದೊಡ್ಡ ಆದ್ಮೇಲೆ ಹಂಗ ಹಾಕ್ತಿವಿ. ಇವಾಗ ಇವು ಎಷ್ಟ್ ತಿಂಗಳು ಅದಾವ್ರಿ ಮರಿ? ಈಗ 4 ತಿಂಗಳು ಹೋದ್ವು, 5 ತಿಂಗಳು ನಡಿತೈತಿ. 4 ತಿಂಗಳು ಹೋಗಿ 5 ತಿಂಗಳ. ಇನ್ನ ಇವ್ ಎಷ್ಟು ದಿನ ಇಟ್ಕೊಂತೀರಿ ಈಗ? ಇನ್ನೇನು ಇನ್ನೊಂದು ತಿಂಗಳಾದ್ರೆ ಅಷ್ಟೇ ಸಾಕು. ಆಮೇಲೆ ಮಾರಿ ಬಿಡ್ತೀರಿ? ಕೊಟ್ಟು ಮತ್ತೆ ಬೇರೆ ತರ್ತೀವಿ. ಅಂದ್ರೆ ಇವಾಗ ಎಲ್ಲರೂ ಶೆಡ್ ಮಾಡಿ ಮಾಡ್ತಾರ, ನೀವು ಒಂದ್ ಚಿಕ್ಕದಾಗಿ ಅಟ್ಟಿ ಹಾಕಿ ಅಂದ್ರಿ, ನೀವು ಶೆಡ್ ಮಾಡ್ಬೇಕಂತ ಅನ್ಸಿಲ್ಲ? ಇದು ತಂಪಿರುತ್ರಿ ಯಾವಾಗಲಿ. ಶೆಡ್ ಆದ್ರ ಜಳ ಆಗತ್ತ ಜಾಸ್ತಿ. ಶೆಡ್ ಆದ್ರೆ ಜಾಸ್ತಿ ಜಳ ಆಗತ್ತ ಅಂತ ಹಂಗಲ್ರಿ? ಇವಾಗ ಮಳಿ ಬಂದ್ರೆ ಇದೇನ್ ಸೋರಂಗಿಲ್ಲ. ಈಗ ಅಂದ್ರೆ ಮ್ಯಾಲ ಈ ತರ ಚಪ್ರ ಮಾಡ್ಕೊಂಡ್ರ ಅಷ್ಟೇ. ಇವಾಗ ಕೆಲವೊಬ್ಬ ಆತರ ಮಾಡ್ತಾರಲ್ಲ, ಹೈಟೆಕ್ ಶೆಡ್ ಮಾಡ್ತಾರ, ಕೆಳಗೆಲ್ಲ ಕಾಂಕ್ರೀಟ್ ಹಾಕಿರಲ್ಲ, ಅವೆಲ್ಲ ಗಲೀಜ್ ಅನಿಸ್ಬಿಡ್ತು ಮರಿ. ಹಂಗಾಗಿ
ಮೇಯಿಸ್ತೀವಿ ನಾವು. ಅಂದ್ರೆ ಒಟ್ಟ ನೆಲದ ಮೇಲೆ ಇದ್ರೆ ಚೆನ್ನಾಗಿ ನೆಲದ ಮೇಲೆ ಇದ್ರೆ ಚಲೋ ಇರುತ್ತಂತ. ಇವಾಗ ನೀವು ವ್ಯಾಪಾರ ಯಾವ ರೀತಿ ಮಾಡ್ತೀರಿ? ನೀವು ವಾಪಸ್ ಕೊಡ್ಬೇಕಂದ್ರ ಏನ್ ಇಲ್ಲಿಗೆ ಬಂದು ಹೋಯ್ತಾರ, ಏನ್ ನೀವು ಸಂತಿಗೆ ಹೋಗ್ತೀರಾ? ಇಲ್ರಿ, ಅವ್ರ ವ್ಯಾಪಾರದಾರನೇ ಬಂದು ತಗೊಂಡ್ ಹೋಗ್ತಾರ. ಇಲ್ಲಿ ಬಂದು ತಗೊಂಡ್ ಹೋಗ್ತಾರ. ನೀವೇನು ಸಂತಿಗೆ ಏನ್ ಹೋಗಲ್ಲ? ಇಲ್ಲ ರೀ, ಹೋಗಲ್ಲ. ಇವಾಗ ಅಂದಾಜ್ ಒಂದೊಂದ್ ಮರಿ ಎಷ್ಟೆಷ್ಟು ಮಾರ್ಬೋದ್ರಿ ಇವು? ಅಂದಾಜ್ ಅಂದ್ರೆ ಇದು 12,000 13,000 ಹಿಂಗ ಹೋಗ್ತಾವ. 12,000 13,000 ತನಕ ಹೋಗ್ತಾವ. ಇವಾಗ ತರದ್ ಎಷ್ಟೆಷ್ಟು ತಂದಿರಿ? ತರದು 6,300 6,200. 6,300 6,200 ರೂಪಾಯಿ ತಂದಿರಿ. ಅಂದ್ರೆ ಈ ಇದಕ್ಕ ಎನಿ ಟೈಮ್ ಇದನ್ನ ಮಾಡ್ತೀರಾ, ಇದು ಬಿಟ್ಟು ಬೇರೆ ಏನೋ ಮಾಡ್ತೀರಾ? ಇಲ್ಲ, ಎಲ್ಲ ಮಾಡ್ತೀವಿ. ಎಲ್ಲ ಮಾಡ್ತೀರಿ. ಹೊಲಕ್ ಹೋಗ್ತಿವಿ, ಮತ್ತೆ ಮೇವ್ ತರ್ತೀವಿ, ಬೇರೆ ಕೆಲ್ಸನೂ ಮಾಡ್ತೀವಿ. ಅಂದ್ರೆ ಇವಾಗ ಮರಿ ಮಾಡ್ರಿ ಅಂದ್ರೆ ಏಕ ಮರಿ ಮುಂದೆ ಕುಂದಿರ್ಬೇಕಂತ ಏನಿಲ್ಲ? ಹಂಗೇನಿಲ್ಲ, ವ್ಯವಸಾಯ ಮಾಡ್ಕೊಂತಾನೆ ಮಾಡ್ತೀವಿ. ವ್ಯವಸಾಯ ಮಾಡ್ಕೊಂತಾನೆ ಮಾಡ್ತೀರಿ. ಅಂದ್ರೆ ಇವಾಗ ಟಗರು ಮರಿ ಲಾಸ್ ಆಗುತ್ತೆ ಅನ್ನೋರಿಗೆ ಏನ್ ಹೇಳ್ತೀರಿ? ಇದನ್ನ ಮಾಡಿದ್ರೆ ಏನ್ ಲಾಸ್ ಆಗಂಗಿಲ್ಲ. ಹೆಂಗ್ ಲಾಸ್ ಆಗಲ್ರಿ? ಕೆಲವೊಬ್ರು ನಮ್ ಮರಿ ಡೆತ್ ಆಕವ ಆ ರೀತಿ ಹೇಳ್ತಾರ. ಡೆತ್ ಆಗಾಕಂದ್ರ ಇದು ಫಸ್ಟ್ ಮಳೆಗಾಲ ಸೀಸನ್ಗೆ ಆಗ್ತಾವ. ಕಾಲ್ ಬೇನಿ, ಬಾಯಿ ಬೇನಿ ಅಂತ ಬಂದಿರ್ತಾವಲ್ಲ, ಅವಕ್ಕೆಲ್ಲ ಸರಿಯಾಗಿ ಟ್ರೀಟ್ಮೆಂಟ್ ಕೊಟ್ರೆ ಏನ್ ಆಗಂಗಿಲ್ಲ. ಏನಾಗಲ್ಲ. ನೀವ್ ಅಂದ್ರೆ ವರ್ಷ ಪೂರ್ತಿ ಸಾಕ್ತಿವಿ ಅಂದ್ರೆ ಮಳೆಗಾಲದಾಗ ಸಾಕಾದ್ ಬಿಡ್ತೀರಿ? ಇಲ್ಲ, ಮಳೆಗಾಲದಾಗ ಕೂಡ ಸಾಕ್ತಿವಿ. ಮಳೆಗಾಲದಾಗನು ಸಾಕ್ತಿವಿ. ಮಳೆಗಾಲದಾಗ ಚೆನ್ನಾಗಿ ಬರ್ತಾವ ಮರಿ, ಈ ದಿನದಾಗ ಚೆನ್ನಾಗಿ ಬರ್ತಾವ. ಬೇಸಿಗೆಗಾಲ ಸ್ವಲ್ಪ ಉತ್ತಮ, ಮಳೆಗಾಲದಾಗ ಅವಕ್ ಸ್ವಲ್ಪ ರೋಗಗಳು ಇರ್ತೈತಿ. ಅಂದ್ರ ಈ ಇದ್ರಂಗ್ ಬೇಸಿಗೆಗಾಲದಲ್ಲಿ ಬಂದಷ್ಟು ಚೆನ್ನಾಗಿ ಬರಂಗಿಲ್ಲ, ಅವ್ ಸ್ವಲ್ಪ ಕಡಿಮೆ ಮರಿಗಳು ಆಗ್ತೈತಿ. ಇವಾಗ ಕೆಲವೊಬ್ರು ಹಸಿಮೇವ್ ಹಾಕ್ತಾರ, ಕೆಲವೊಬ್ರು ಒಣಮೇವ್ ಹಾಕ್ತಾರ. ಹಸಿಮೇವಿಗೆ ಒಣಮೇವಿಗೆ ಏನ್ ವ್ಯತ್ಯಾಸ? ಹಸಿಮೇವ್ ಅಂದ್ರ ಅಷ್ಟೊಂದು ಮರಿ ಬರಂಗಿಲ್ಲ, ಇದು ಒಣಮೇಗ ಚಲೋ ಬರ್ತಾವ. ಹಸಿಮೇವ್ ಯಾಕೆ ಹಾಕ್ಬಾರ್ದು? ಹಸಿಮೇವ್ ಯಾಕೆ ಹಾಕ್ಬೇಕಂದ್ರ ಅವು ಎಲ್ಲಾ ತಿಂದಿರ್ತಾವಲ್ಲ, ಅಷ್ಟೊಂದು ಅದ್ರ ಮೇಲೆ ಕಾಳ ಹಾಕೈತಿ, ಅದ್ರ ಮೇಲೆ ಇಬ್ಬರ ಮೇಲೆ ಹಂಗ ಮಕ್ಕೊಂಡ್ಬಿಡ್ತಾವ. ಇದು ಒಟ್ಟಾದ್ರ ಬೇಸಿಗೆ ನೀರ್ ಕುಡಿತಾವ, ಹಂಗ ಚೆನ್ನಾಗಿ ಬೆಳಿತಾವ. ಅಂದ್ರೆ ಹಸಿಮೇವ್ ಅಂದ್ರ ಅದು ತಿಂದು ಅಂದ್ರೆ ಗಟ್ಟಿ ಬರಲ್ಲ, ಗಟ್ಟಿ ಬರಂಗಿಲ್ಲ. ಅಂದ್ರೆ ಈ ತಿನ್ನೋದು ಹಂಗೆ ಈ ತರ ಮಾಡ್ತಾವ. ಗಟ್ಟಿ ತಿಂದು ನೀರ್ ಚೆನ್ನಾಗಿ ಹೊಟ್ಟೆ ತುಂಬಾ ನೀರ್ ಕುಡಿತಾವ ಬಿಡ್ರಿ, ಅಂದ್ರೆ ಮರಿ ದಷ್ಟ ಪುಷ್ಟವಾಗಿ ಬರ್ತಾವ. ಇವಾಗ ನೆಕ್ಸ್ಟ್ ಈ ಬ್ಯಾಚ್ ಮಾರಿದ್ಮೇಲೆ ಒಳ್ಳೆ ತರ್ಬೇಕಂತ ಏನ್ ರೈತ? ತರ್ತೀವಿ. ತಂದ್ರೆ ಎಷ್ಟು ತರ್ತೀರಿ? ತಂದ್ರೆ ಇದ್ರಕಿನ್ನ ಸ್ವಲ್ಪ ಜಾಸ್ತಿನೇ ತರ್ತೀವಿ. ಇವಾಗ ಎಷ್ಟು ಅದಾವಂದ್ರಿ ಟೋಟಲ್? 14 ಅದ. 14 ಅದಾವ. ಹೋದ್ ಸರಿ ಎಷ್ಟು ಹಾಕಿದ್ರಿ? ಹೋದ್ ಸಲ 20 ಹಾಕಿ. 20 ಹಾಕಿ. ಈ ಸರಿ ಕಮ್ಮಿ ಮಾಡ್ರಿ. ಒಟ್ಟ ಸಾಕದಂತ ಸಾಕ್ತಿರ್ತೀರಿ. ಇಲ್ಲಿ ನೆಲದಲ್ಲಿ ಕಸ ಗೂಡಿಸೋದು ಹಿಂಗ್ ಮಾಡ್ತೀರಾ ಏನು? ಇಲ್ಲ ರೀ, ಪರಕಿ ತಗೊಂಡ್ ನಾವೇ ಗೂಡಿಸ್ತೀವಿ. ನೀವೇ ಗೂಡಿಸಿ ಮಾಡ್ತೀರಿ. ಎಷ್ಟು ಹೊತ್ತು ಕ್ಲೀನ್ ಮಾಡ್ತೀರಿ? 2 ಹೊತ್ತು. ಅಂದ್ರೆ ಈ ಕೆಳಗಡೆ ನೀಟಾಗಿದ್ರೆ ಏನು ರೋಗ ಆತರ ಬರಲ್ಲ? ಇಲ್ಲ ರೀ, ಏನು ಬರಂಗಿಲ್ಲ. ಕೆಳಗಡೆ ನೀಟಾಗಿರ್ಬೇಕು. ನೀರ್ ಯಾವಾಗ ಯಾವಾಗ ತೋರಿಸ್ತೀರಿ? ಬೆಳಗ್ಗೆ 7 ಗಂಟೆಗೆ ಒಮ್ಮೆ ಕೊಡ್ತಾವು, ಮಧ್ಯಾಹ್ನ 2 ಗಂಟೆಗೆ, ಸಾಯಂಕಾಲ 6 ಗಂಟೆಗೆ. ಒಂದ್ ದಿನಕ್ಕೆ 3 ಹೊತ್ತು ಕೊಡಿಸ್ತೀವಿ. ಕಾಳು 2 ಹೊತ್ತು. 2 ಹೊತ್ತು ಹಾಕ್ತಿರಿ. ನೀವು ಈ ಒಟ್ಟನ್ನ ಯಾವ ರೀತಿ ಶೇಖರಣೆ ಮಾಡಿ ಇಟ್ಕೊಂತೀರಿ ಬೇಸಿಗೆಯಲ್ಲಿ? ಇವಾಗ ಸ್ಟಾರ್ಟಿಂಗ್ ಮರಿ ತರ್ತಾರೆ, ಕೆಲವೊಬ್ಬರ ಹತ್ರ ಒಟ್ಟಿರಲ್ಲ. ಅವರು ಸ್ಟಾರ್ಟಿಂಗ್ ಒಟ್ಟು ಯಾವ ರೀತಿ ಇಟ್ಕೊಂತ ಮರಿನ ಸಾಕಿದ್ರೆ ಚೆನ್ನಾಗಿರ್ತಂತ? ಫಸ್ಟ್ ಅದನ್ನೆಲ್ಲ ಸಂಗ್ರಹಣೆ ಮಾಡಿ ಇಟ್ಕೊಂಡೆ ಆಮೇಲೆ ಮರಿ ಸಾಕ್ಬೇಕು. ಅಂದ್ರ ಮರಿ ಸಾಕಿದ್ಮ್ಯಾಗ ಅದ್ರಿಂದಾನೇ ಮೇಸಂತ. ಈಗ ಕೆಲವೊಬ್ರು ಏನಿರಲ್ಲ, ದಿಢೀರಾಗಿ ತರ್ತಾರ ಮರಿ, ಆಮೇಲೆ ಅವಕ್ ಮೇಸಕ್ ಏನಿರಲ್ಲ. ಅವ್ರ ಅಂದ್ರೆ ಹಸಿ ಮೇವು ಇರ್ತಾವ ಅವ್ರ ಕಡೆಗೆ, ಹಂಗಾದಲ್ಲಿ ಸಡನ್ಲಿ ತರ್ತಾರ ಅವ್ರು. ನಾವೇನಕ್ಕೆಲ್ಲ ಸಂಗ್ರಹಣೆ ಮಾಡಿಟ್ಟು ಆಮೇಲೆ ಮರಿ ತರ್ತೀವಿ. ಆಮೇಲೆ ಮರಿ ತಗೊಂಡ್ಬರ್ತೀವಿ. ಇವಾಗ ಅಂದ್ರೆ ನೀವು ಸ್ವಂತ ನಿಮ್ ಹೊಲದಲ್ಲೇ ಇರೋದಾ, ಏನ್ ನೀವು ಎಲ್ಲಾರು ಕೊಂಡ್ಕೊಂಡ್ಬರ್ತೀವಿ? ಇಲ್ಲ, ಫಸ್ಟ್ ಒಂದಿಷ್ಟು ನಾವ್ ತೊಗರಿಗಳು ಹಾಕಿರ್ತೀವಲ್ಲ, ಅದನ್ನೊಟ್ಟು ಸಂಗ್ರಹಣೆ ಮಾಡಿ ಇಟ್ಕೊಳದ, ಆಮೇಲೆ ರೊಕ್ಕ ಕೊಟ್ಟು ಕೊಂಡ್ಕೊಳೋದು. ಮತ್ತೆ ರೊಕ್ಕ ಕೊಟ್ಟು ಕೊಂಡ್ಕೊಂತೀರಿ. ಈಗ ಅಂದ್ರೆ ಇವು ಮೆಕ್ಕೆಜೋಳ ಎಲ್ಲ ಕೊಂಡ್ಕೊಂಡ್ರೆ ಏನ್ ನಿಮ್ ತೋಟದಲ್ಲಿ ಬೆಳಿತೀರಿ? ಇಲ್ಲ, ಎಲ್ಲ ಅಷ್ಟು ತಂದ ಮೇಯಿಸ್ತೀರಿ. ಅಂದ್ರೆ ಇವಾಗ ಸ್ಟಾರ್ಟಿಂಗ್ ಮರಿಗಳು ತರ್ತೀರಿ ಅಲ್ಲ, ಅವಾಗ ಅವಕ್ ಎಷ್ಟಂದ್ರೆ ಅಷ್ಟೇ ಹಾಕ್ತಿರಿ, ಮೆಕ್ಕೆಜೋಳ ಏನೋ ಕಮ್ಮಿ ಕೊಡ್ತೀರಿ? ಇಲ್ಲ, ಫಸ್ಟ್ ಮೀಡಿಯಂ ಒಳಗ ಹಾಕ್ಬೇಕು. ಅಂದ್ರೆ ಕಮ್ಮಿ ಹಾಕಿ ಬರ್ಬರ್ತಾ ಆಮೇಲೆ ಜಾಸ್ತಿ ಹಾಕ್ಬೇಕು. ಅಂದ್ರೆ ಒಮ್ಮೆ ಜಾಸ್ತಿ ಕೊಡ್ಬಾರ್ದು. ಹಾಕಿದ್ರೆ ಅವಾಗ ನೀರ್ ಕುಡ್ದು ಒಟ್ಟು ಉಬ್ಬಿ ನಮ್ಗೆ ಲಾಸ್ ಸಾಯ ಸಾಧ್ಯತೆ ಇರುತ್ತೆ. ಹಂಗಾಗಿ ಫಸ್ಟ್ ಕಮ್ಮಿ ಹಾಕಿ ಹೋಗಿ ಆಮೇಲೆ ಎಷ್ಟಿರ್ತ ಅಷ್ಟು ಹಾಕಿದ್ರೆ ಏನು ಅನ್ಸತ್ತೆ, ಏನು ಆಗಲ್ಲ. ಜಳಕ ಏನ್ರ ಮಾಡ್ತೀರಿ ಅಂದ್ರೆ ನೀವು?
ತೊಳಿತೀವ್ರಿ. ಹ್ಮ್ ಬೋರ್ವೆಲ್ ನೀರ್ ಇಟ್ ಕಾಸಿ ತೊಳಿತೀವಿ. ವಾರಕ್ಕ 2 ವಾರಕ್ಕ 2 ವಾರಕ್ಕ ಈ ತರ ತೊಳಿತೀರಿ. ಥ್ಯಾಂಕ್ಸ್ ರೀ, ಇಷ್ಟೊತ್ತು ನಮ್ಮ ಜೋಡಿ ಮಾತಾಡಿದ್ಕ. ಸೇಮ್.